ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. 2022ರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನು ಸ್ವಲ್ಪ ದಿನ ಮಾತ್ರ ಬಾಕಿ ಇದೆ ಅಲ್ವಾ. ಒಂದು ರೀತಿಯಾದ ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು. ಹಿಂದೂ ಧರ್ಮದಲ್ಲಿ ಅಥವಾ ಗೃಹಿಣಿಯರಿಗೆ ತುಂಬ ಮುಖ್ಯವಾದಂಥ ಹಬ್ಬ ಈ ಒಂದು ವರಮಹಾಲಕ್ಷ್ಮಿ. ಈ ಹಬ್ಬ ಮಾಡೋಕ್ಕೆ ಯಾರಿಗಿಷ್ಟ ಇಲ್ಲ ಹೇಳಿ ಅಲ್ವಾ. ಪ್ರತಿಯೊಬ್ಬರಿಗೂ ತಾಯಿ ಮಹಾಲಕ್ಷ್ಮಿ ಕೃಪೆ ಬೇಕೇ ಬೇಕು. ಆ ಒಂದು ತಾಯಿ ಎಲ್ಲಿ ನಗ್ನಗ್ತ ಖುಷಿಯಿಂದ ಇರ್ತಾಳೋ ಆ ಮನೆಯಲ್ಲಿ ಸಿರಿ ಸಂಪತ್ತು, ನೆಮ್ಮದಿ, ಸುಖ, ಸಂಪತ್ತು ತುಂಬಿರುತ್ತಂತೆ. ಅಂಥ ವಿಶೇಷವಾದ ಲಕ್ಷ್ಮಿನ ಒಲಿಸ್ಕೊಳ್ಳುವಂಥ ವಿಶೇಷವಾದ ಹಬ್ಬನೇ ಈ ಒಂದು ವರಮಹಾಲಕ್ಷ್ಮಿ ಹಬ್ಬ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬನ ಒಂದು ರೀತಿ ಕನಸು ಅಂತಲೇ ಅಂದ್ಕೊಂಡಿರ್ತಾರೆ ಎಷ್ಟೋ ಜನ. ಕೆಲವರು ಈ ವರ್ಷ ಮಾಡೋಕ್ಕಾಗಿರೋದಿಲ್ಲ ಅಥವಾ ಇನ್ನೂ ಸ್ಟಾರ್ಟೇ ಮಾಡಿರಲ್ಲ. ಅಂಥವ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರು ಅರ್ಶಿನ ಕುಂಕುಮ ಕರೆದ್ರೆ, ತಾಯಿ ನಮ್ಮ ಮನೇಲಿ ಯಾವಾಗ ಮಾಡೋಕ್ಕೆ ನೀ ಭಾಗ್ಯ ಕೊಡ್ತೀಯಾ, ಅಥವಾ ನಮ್ಮ ಮನೇಲಿ ಯಾವಾಗಿಂದ ನಾನು ಈ ಒಂದು ಹಬ್ಬನ ಮಾಡಲಿ ಅಂತ ನೂರಾರು ಆಸೆಗಳು, ಕನಸುಗಳನ್ನ ಇಟ್ಕೊಂಡಿರ್ತೀರ ಅಲ್ವಾ. ಅಂಥವರಿಗೆ ಅಂದರೆ ಇವತ್ತು ಈ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಮೊದಲು ಮಾಡ್ತಾ ಇರ್ತಾರೆ ನೋಡಿ, ಅಂಥವ್ರಿಗೆ ಕೆಲವೊಂದು ಸಂಶಯಗಳಿರುತ್ತೆ. ಅಥವಾ ವರಮಹಾಲಕ್ಷ್ಮಿ ಹಬ್ಬ ಮಾಡೋರಿಗೂ ಕೆಲವೊಂದು ಸಂಶಯಗಳಿರುತ್ತೆ, ಅಂದರೆ ಡೌಟ್ಸ್ಗಳಿರುತ್ತೆ. ಅದನ್ನು ಸಾಧ್ಯ ಆದಷ್ಟು ನನ್ನ ಮಟ್ಟಿಗೆ ಕ್ಲಿಯರ್ನ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ವರಮಹಾಲಕ್ಷ್ಮಿ ಹಬ್ಬನ ಮೊದಲ ಬಾರಿಗೆ ಸ್ಟಾರ್ಟ್ ಮಾಡೋರಿಗೆ ಅಥವಾ ಏನು ಕೆಲವೊಂದು ಸೂತಕಗಳಾಗಿರುತ್ತಲ್ಲ ಅಂಥವ್ರು ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಮಾಡಬೇಕು, ಮಾಡಬೇಕಾ ಮಾಡಬಾರ್ದಾ, ಈ ಎಲ್ಲ ಒಂದು ಗೊಂದಲಗಳಿಗೂ ಸಾಧ್ಯ ಆದಷ್ಟು ಮಟ್ಟಿಗೆ ನಾನು ಉತ್ತರನ ಕೊಡ್ತೀನಿ. ಮೊದಲನೇದಾಗಿ ನನ್ನ ಬಗ್ಗೆನೇ ಹೇಳ್ತೀನಿ. ನನಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂದರೆ ತುಂಬ ಇಷ್ಟ ಆಯಿತು. ಬಟ್ ನಾನು ಚಿಕ್ಕವಳಿದ್ದಾಗಿದ್ದನ್ನ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾ ಇರಲಿಲ್ಲ. ಅಂದರೆ ನಮ್ಮಮ್ಮ ಸಿಂಪಲ್ಲಾಗಿ ಕಳಸನ ಇಟ್ಟು ಪೂಜೆ ಮಾಡ್ತಿದ್ರೆ ಹೊರತು ಗ್ರ್ಯಾಂಡಾಗಿ ವ್ರತವಾಗಿ ಅಂತೂ ಮಾಡ್ತಾ ಇರಲಿಲ್ಲ. ನಾನೇನಾದರೂ ಬೇರೆಯವ್ರ ಮನೆಗೆ ಅಂದರೆ ಅರ್ಶಿನ ಕುಂಕುಮಕ್ಕೆ ನಮ್ಮಮ್ಮನ ಜೊತೆ ಹೋದಾಗ ನನಗೂ ತುಂಬ ಅಂದರೆ ತುಂಬ ಆಸೆ ಆಗೋದು, ನಾನು ಯಾವಾಗ ಲಕ್ಷ್ಮಿನ ಕೂರಿಸ್ತೀನಿ, ನಾನು ಯಾವಾಗ ಈ ಒಂದು ಸೆಲೆಬ್ರೇಟ್ ಮಾಡ್ತೀನಿ ಅಂತ. ಅದೇ ರೀತಿ ನಾನು ಮದುವೆ ಆಗಿ ಬಂದ ಮೇಲಿಂದ ಈ ಒಂದು ವರಮಹಾಲಕ್ಷ್ಮಿ ಹಬ್ಬನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲೂ ಕೆಲವ್ರಿಗೆ ಪ್ರಶ್ನೆ ಇದೆ. ನಮ್ಮ ಒಂದು ತಾಯಿ ಮನೇಲೂ ಮಾಡ್ತಾ ಇರಲಿಲ್ಲ, ನಮ್ಮ ಒಂದು ಅತ್ತೆ ಮನೇಲೂ ಈ ಒಂದು ಸಂಪ್ರದಾಯ ಇಲ್ಲ, ನಾವು ಈ ಒಂದು ಹಬ್ಬನ ಮಾಡ್ಬೋದಾ? ಮೊದಲ ಪ್ರಶ್ನೆ, ಪ್ರತಿಯೊಬ್ಬರಿಗೂ ಬರುವಂಥ ಮೊದಲನೇ ಒಂದು ಡೌಟ್ ಇದು. ಖಂಡಿತ ಮಾಡ್ಬೋದು. ತಾಯಿ ಮಹಾಲಕ್ಷ್ಮಿ ಪೂಜೆಗೆ ಯಾವ ಜಾತಿ ಭೇದ, ಯಾವ ಒಂದು ಪಂಗಡ, ಕುಲ ಈ ರೀತಿಯಾದ ಯಾವುದೇ ಭೇದ ಭಾವ ಇಲ್ಲ. ಇನ್ ಕೇಸ್ ಅವ್ರು ಮಾಡ್ತಾ ಇರಲಿ ಮಾಡದೇ ಇರಲಿ, ನಿಮಗೆ ಈ ಹಬ್ಬನ ಮನಸ್ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಮಾಡ್ಬೇಕನ್ಸುತ್ತಾ, ಖಂಡಿತ ಮಾಡಿ. ಹಿಂದೆ ಅತ್ತೆ ಮನೇಲಿ ಮಾಡಿಲ್ಲ ಅಂದರೂ ತೊಂದರೆ ಇಲ್ಲ, ಅಮ್ಮನ ಮನೇಲಿ ಮಾಡಿಲ್ಲ ಅಂದರೂ ತೊಂದರೆ ಇಲ್ಲ. ನೀವೇ ಹೊಸದಾಗಿ ಒಂದು ಹಬ್ಬನ ಕೂಡ ಸ್ಟಾರ್ಟ್ ಮಾಡ್ಬೋದು, ಯಾವುದೇ ಭಯ ಬೇಡ. ಇನ್ನು ಎರಡನೇ ಡೌಟು, ವರಮಹಾಲಕ್ಷ್ಮಿ ಹಬ್ಬನ ಒಮ್ಮೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಮಾಡಬೇಕಂತೆ, ಹೌದಾ? ಯಾಕಂದರೆ ನಮ್ಮತ್ತೆ ಅಂತೂ ಇದನ್ನು ಮಾಡ್ಕೊಂಡು ಬಂದಿಲ್ಲ, ಈಗ ನಾನು ಫಾಲೋ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಬರೋ ಮುಂದೆ ಸೊಸೆದಿರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಮುಂದಿನ ಕಾಲದವ್ರು ಹೇಗಿರ್ತಾರೋ ಏನೋ, ಈ ರೀತಿಯಾದ ಡೌಟು ನಮಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಡೌಟ್ಗೆ ಉತ್ತರ ಏನಂದರೆ, ವರಮಹಾಲಕ್ಷ್ಮಿ ಹಬ್ಬನ ಒಂದೇ ವರ್ಷ ಮಾಡಿ ನಿಲ್ಲಿಸಂಗಿಲ್ಲ. ಅಟ್ಲೀಸ್ಟು ಕನಿಷ್ಠ ಪಕ್ಷ ಒಂದು 3 ವರ್ಷ ಆದರೂ ಮಾಡಬೇಕು. ಅಥವಾ ನೀವು ಜೀವನ ಪೂರ್ತಿ ನೀವಿರೋವರೆಗೂ ಮಾಡಿಸ್ಕೊಂಡು ಹೋಗ್ತೀನಿ, ಮುಂದೆ ನಾನು ಬರೋ ನನ್ನ ಸೊಸೆಗೂ ಈ ಒಂದು ಸಂಪ್ರದಾಯನ ನಾನು ಅವಳಿಗೆ ತಿಳಿಸೇ ಇದು ಮಾಡ್ತೀನಿ ಅನ್ನೋರು ಕಂಪ್ಲೀಟಾಗಿ ವರ್ಷ ಪೂರ್ತಿ ಹಬ್ಬನ ಮಾಡ್ಕೊಂಡು ಹೋಗ್ಬೋದು. ಅಂದರೆ ವರ್ಷವೂ ಈ ಒಂದು ಹಬ್ಬನ ಮಾಡ್ಕೊಂಡು ಹೋಗ್ಬೋದು. ಅಥವಾ ನಿಮಗೇ ಬೇಡ, ನನ್ನಿಂದ ಮುಂದೆ ಅವ್ರು ಮಾಡ್ತಾರೋ ಇಲ್ವೋ ಅಂತ ಡೌಟ್ ಇದ್ದು ನಿಮಗೆ ಹಬ್ಬ ಮಾಡೋಕ್ಕೆ ಇಷ್ಟ ಇದ್ದು ಸ್ಟಾರ್ಟ್ ಮಾಡ್ತೀನಿ ಅಂದರೆ ಅಟ್ಲೀಸ್ಟು 3 ವರ್ಷ ಆದರೂ ಈ ಒಂದು ವ್ರತನ ಮಾಡಬೇಕಾಗುತ್ತೆ. ಏನೋ ಆಸೆ ಇರುತ್ತೆ ಹಬ್ಬ ಮಾಡ್ಬೇಕು ನಮ್ಮ ಮನೇಲಿ ಒಂದ್ಸತಿ ಅಂದ್ಬಿಟ್ಟು 1 ವರ್ಷ ಮಾಡಿ ನಿಲ್ಲಿಸೋದಕ್ಕಿಂತ ಅಟ್ಲೀಸ್ಟ್ ಕನಿಷ್ಠ ಪಕ್ಷ 3 ವರ್ಷ ಈ ಹಬ್ಬನ ಕಂಟಿನ್ಯೂಸ್ ಆಗಿ ಮಾಡಿ 3ನೇ ವರ್ಷ ಒಂದು 4 ಜನಕ್ಕೆ ಊಟ ಹಾಕಿ ಒಂದು ವ್ರತನ ನಿಲ್ಲಿಸ್ಬೋದು. ಇದನ್ನು ಮೊದಲ ವರ್ಷ ಸಂಕಲ್ಪದ ರೀತಿ ಕೂಡ ನೀವು ಮನಸ್ಸಲ್ಲಿ ಅನ್ಕೋಬೋದು. ತಾಯಿ, ನಾನೊಂದು 3 ವರ್ಷ ನಿನ್ನ ಹಬ್ಬನ ಗ್ರ್ಯಾಂಡಾಗಿ ಮಾಡ್ತೀನಿ, ಅಥವಾ ನಿನ್ನ ಹಬ್ಬನ ಸೆಲೆಬ್ರೇಟ್ ಮಾಡ್ತೀನಿ ವ್ರತವಾಗಿ ಅಂತನಾದರೂ ಅನ್ಕೋಬೋದು. ಅಥವಾ ಸ್ಟಾರ್ಟಿಂಗ್ ಫಸ್ಟ್ ವರ್ಷ ಮಾಡ್ತಾ ಇರುವಾಗಲೇ ಅನ್ಕೋಬೋದು, ನನ್ನ ಒಂದು ಶಕ್ತಿಯಾನುಸಾರ ನನ್ನ ಕೈಯಲ್ಲಿ ಎಲ್ಲಿವರೆಗೂ ಆಗುತ್ತೋ ನಾನು ಅಲ್ಲಿವರೆಗೂ ನಿನ್ನ ಹಬ್ಬನ ಮಾಡೇ ಮಾಡ್ತೀನಿ ಅಂತ ಕೂಡ ಅಂದ್ಕೊಂಡು ಈ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ಬೋದು. ತೀರ ಅನಿವಾರ್ಯ ಕಾರಣಗಳು ಅಂದರೆ ಯಾವುದೋ ಒಂದು ಸೂತಕ, ಈ ರೀತಿಯಾದ ಕಾರಣಗಳು, ಅದು ಯಾವುದೋ ತುಂಬ ಹೆಲ್ತ್ ಅಪ್ಸೆಟ್ ಆಗಿರುತ್ತೆ, ಆ ಮನೆ ಗೃಹಿಣಿಗೆ ಹೆಲ್ತ್ ಅಪ್ಸೆಟ್ ಆಗಿರುತ್ತೆ, ಅಂಥ ಸಂದರ್ಭಗಳಲ್ಲಿ ಆ ಒಂದು ವರ್ಷ ಹಬ್ಬ ನಿಲ್ಲಿಸಿದ್ರು ಆ ಒಂದು ಶ್ರಾವಣ ಮಾಸದಲ್ಲಿ ಬೇರೆ ಒಂದು ಶುಕ್ರವಾರನಾದರೂ ತಾಯಿಗೆ ಸಿಂಪಲ್ಲಾಗಿ ನೀವು ಪೂಜೆನ ಮಾಡಿ ನೈವೇದ್ಯನ ಇಡೋದು ಒಳ್ಳೆಯದು. ಅದು ಬಿಟ್ಟು ಯಾವುದಾದ್ರೂ ಸೂತಕಗಳಿದ್ದಾಗ ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅಂದರೆ, ಸೂತಕ ಅಂದರೆ ಯಾವ್ದು ಹೇಳಿ? ಯಾರಾದರೂ ತೀರೋಗೋದು, ಅಥವಾ ಆ ಮನೆಯಲ್ಲಿ ಒಂದು ಮಗು ಹುಟ್ಟೋದು, ಅಥವಾ ಆ ಮನೆಯಲ್ಲಿರೋ ಒಂದು ಹೆಣ್ಮಗು ಪೀರಿಯಡ್ ಆಗೋದು, ಅಂದರೆ ಮೈ ನೆರೆಯೋದು. ಫಸ್ಟ್ ಟೈಮು ಅವಳು ಮೈ ನೆರೆದಾಗಲೂ ಕೂಡ ಸೂತಕ ಅಂತ ಕನ್ಸಿಡರ್ ಮಾಡ್ತೀವಲ್ವ. ಈ ಒಂದು 3 ಸಂದರ್ಭಗಳಲ್ಲಿ ಸೂತಕ ಆಗುತ್ತೆ. ಈ ಒಂದು 3 ಸಂದರ್ಭಗಳು
ಅನಿವಾರ್ಯ ಕಾರಣ, ಅದನ್ನು ಯಾರು ಏನೂ ಮಾಡೋಕ್ಕಾಗೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ಆ ವರ್ಷ ಹಬ್ಬ ನಿಲ್ಲಿಸಿದ್ರು ನೀವು ನೆಕ್ಸ್ಟ್ ವರ್ಷ ಮತ್ತೆ ಹಬ್ಬನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ಬೋದು. ಆ ಒಂದು ಗ್ಯಾಪ್ ಆಗಿದೆ ಮತ್ತು 3 ಲೆಕ್ಕ ತಪ್ಪುತ್ತೆ 5 ಲೆಕ್ಕ ತಪ್ಪುತ್ತೆ ಅನ್ನೋ ಹಾಗಿಲ್ಲ. ಆ ಒಂದು ವರ್ಷ ನಿಮಗೆ ಲೆಕ್ಕಕ್ಕೆ ಬರೋದಿಲ್ಲ. ನೆಕ್ಸ್ಟ್ ವರ್ಷ ನೀವು ಮತ್ತೆ ಹಬ್ಬನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ತೀರಾ ಕ್ಲೋಸ್ ರಿಲೇಟಿವ್ಸ್ ಅಂದರೆ ಅದೇ ಮನೆಯಲ್ಲಿರೋರು, ಅವರ ಒಂದು ತಂದೆ ತಾಯಿ ಅತ್ತೆ ಮಾವ ಈ ರೀತಿಯಾದ ಸಂಬಂಧಗಳು ಅಥವಾ ಗಂಡನ ಕಡೆಯವರು ಕ್ಲೋಸ್ ರಿಲೇಟಿವ್ಸ್ ಆಗಿದ್ದು ಆ ಮನೆಗೆ ಅದು ಸೂಕ್ತ ಆಗುತ್ತೆ ಅಂದರೆ ಆ ವರ್ಷ ನೀವು ಹಬ್ಬ ಮಾಡೋ ಹಾಗಿಲ್ಲ. ಅಥವಾ ಯುಗಾದಿಯ ಒಳಗೆ ಅಂದರೆ ಯುಗಾದಿಯ ಹಬ್ಬಕ್ಕಿಂತ ಮುಂಚೆ ಏನಾದರೂ ತೀರೋಗಿ ಆ ಒಂದು ಸೂತ್ಕನ ಕಳೆದಿದ್ರೆ ಈ ಒಂದು 3 ತಿಂಗಳು ಆಗಿರುತ್ತೆ ಅಲ್ವಾ, 3 ತಿಂಗಳು ಅಂದರೆ ಯುಗಾದಿಯ ಆಚೆಗೆ ಯಾರು ತೀರೋಗಿದ್ರೆ ಖಂಡಿತ ಈ ವರ್ಷ ನೀವು ಹಬ್ಬನ ಮಾಡ್ಬೋದು. ಅದು ಬಿಟ್ಟು ಯುಗಾದಿ ಆದಮೇಲೆ ಯಾರೇ ತೀರೋಗಿ 3 ತಿಂಗಳು ಕಂಪ್ಲೀಟ್ ಆಗಿದ್ರು ನೀವು ಈ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡೋದು ಅಷ್ಟು ಒಳ್ಳೆಯದಲ್ಲ. ಇನ್ನು ಮಗು ಹುಟ್ಟಿ 26 ದಿನ ಆಗಿರಬೇಕು ಅಥವಾ 24 ದಿನ ಆಗಿರಬೇಕು ಆ ಮನೆಯಲ್ಲಿ. ಇನ್ನು ಪೀರಿಯಡ್ ಪ್ರಾಬ್ಲಮ್ ಫಸ್ಟ್ ಟೈಮ್ ಆದವ್ರಿಗೂ 16 ದಿನದಲ್ಲಿ ಸೂತ್ಕನ ಕಳೀತಾರೆ. ಅಂದರೆ ಮನೆಯಲ್ಲಿರೋ ಕಂಪ್ಲೀಟ್ ವಸ್ತುಗಳನ್ನ ಕ್ಲೀನ್ ಮಾಡಿ ಸೂತ್ಕನ ಕಳೀತಾರೆ. ಆ ರೀತಿ ಸೂತ್ಕನ ಕಳೆದಿದ್ರು ಕೂಡ ಈ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ಬೋದು. ಬಟ್ ಯಾರಾದರೂ ತೀರೋಗಿದ್ರೆ ಮಾತ್ರ ದಯವಿಟ್ಟು ಅದನ್ನು ನೀವು ವಿಚಾರಿಸಿ, ನಿಮ್ಮ ತುಂಬ ಕ್ಲೋಸ್ ರಿಲೇಟಿವ್ಸ್ ಆದರೆ 3 ತಿಂಗಳು ಆಗಿದ್ರೂ ಕೂಡ ಹಬ್ಬನ ಮಾಡೋ ಆಗಿಲ್ಲ. ಯುಗಾದಿ ಮುಂಚೆ ಆದರೆ ಮಾತ್ರ ಈ ಒಂದು ಹಬ್ಬನ ಮಾಡ್ಬೋದು. ನೋಡಿ, ಇದಿಷ್ಟು ಮಾಹಿತಿ ಸೂತಕದ ಬಗ್ಗೆ ಇರುವಂಥ ಕೆಲವೊಂದು ಡೌಟ್ಸ್ಗೆ ಆನ್ಸರ್ಸ್. ಇನ್ನೊಂದು ಮುಖ್ಯವಾಗಿ ಕಾಡುವಂಥ ಒಂದು ಡೌಟ್ ಏನಂದರೆ, ವರಮಹಾಲಕ್ಷ್ಮಿ ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡಬೇಕಾ, ತಾಯಿಗೆ ತುಂಬ ಒಡವೆಗಳನ್ನೆಲ್ಲ ಹಾಕಿ ಅದ್ದೂರಿಯಾಗಿ ಶೃಂಗಾರ ಮಾಡೇ ಈ ಹಬ್ಬನ ಸೆಲೆಬ್ರೇಟ್ ಮಾಡಬೇಕಾ? ಇಲ್ಲ, ಎಲ್ಲೂ ತಾಯಿ ಮಹಾಲಕ್ಷ್ಮಿ ಆ ರೀತಿ ಹೇಳಲಿಲ್ಲ. ಅವಳನ್ನ ಭಕ್ತಿ ಭಾವದಿಂದ ನೀವು ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತೀರಾ ಅನ್ನೋದೊಂದಷ್ಟೇ ಮುಖ್ಯವಾಗುತ್ತೆ ಹೊರತು ನೀವು ಎಷ್ಟು ವಿಜೃಂಭಣೆಯಿಂದ ಮಾಡ್ತೀರಾ ಅಂತ ಅಲ್ಲ. ಯಾರು ಬೇಕಾದರೂ ಎಂಥ ಗುಡಿಸ್ಲಲ್ಲೂ ಕೂಡ ಈ ಒಂದು ತಾಯಿ ಮಹಾಲಕ್ಷ್ಮಿ ವ್ರತನ ಮಾಡ್ಬೋದು. ನಿಮ್ಮ ಭಕ್ತಿ ಅನುಸಾರ ನಿಮ್ಮ ಶಕ್ತಿ ಅನುಸಾರ ಈ ಒಂದು ಹಬ್ಬನ ಮಾಡ್ಬೋದು. ನೋಡಿದ್ರಲ್ವಾ, ಇವತ್ತು ಕಷ್ಟ ಇರೋದು ನಾಳೆ ಇರೋದಿಲ್ಲ. ಹಾಗಾಗಿ ಯಾರೇ ಯಾವುದೇ ಪರಿಸ್ಥಿತಿಯಲ್ಲಿದ್ರೂ ಅಂದರೆ ಫೈನಾನ್ಷಿಯಲಿ ಕಂಡೀಷನಲ್ಲಿದ್ರೂ ವರ್ಷದಲ್ಲಿ ಹಬ್ಬನ ಎಂದೂ ಮಿಸ್ ಮಾಡ್ಕೊಂಬಿಡಿ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಬೇಜವಾಬ್ದಾರಿತನ, ಅವಳು ಇರೋ ಸಮಸ್ಯೆಗಳನ್ನ ಬಗೆಹರಿಸಲಿ, ನಾನು ಆಮೇಲೆ ಹಬ್ಬ ಮಾಡ್ತೀನಿ, ಅಥವಾ ಏನು ಈಗಲೇ ಮೈ ತುಂಬ ಸಾಲ ಇದೆ ಇನ್ನು ಸಾಲ ಮಾಡಿ ಹಬ್ಬ ಮಾಡಬೇಕಾ, ಈ ರೀತಿ ಅಂದ್ಕೊಂಡು ನೆಗ್ಲೆಕ್ಟಾಗಿ ಹಬ್ಬನ ಕ್ಯಾನ್ಸಲ್ ಮಾಡೋಕ್ಕೆ ಹೋಗ್ಬಿಡಿ. ಅಥವಾ ನಿಮ್ಮ ಒಂದು ಬೇಜವಾಬ್ದಾರಿತನಕ್ಕೆ ಈ ವರ್ಷ ಬೇಡ ಬಿಡು ನೆಕ್ಸ್ಟ್ ವರ್ಷ ಮಾಡ್ಕೋತೀನಿ ಈ ರೀತಿಯಾಗಿ ನೀವು ಮಾಡ್ಕೊಂಡು ಹೋದರೆ ನಿಮ್ಮ ಮನೇಲಿ ಕಷ್ಟ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ನೀವು ಎಷ್ಟೇ ಕಷ್ಟದಲ್ಲಿದ್ರೂ ಪರೀಕ್ಷೆ ಮಾಡೋಕ್ಕೆ ಅಂತಲೇ ತಾಯಿ ಕಷ್ಟನ ಕೊಟ್ಟಿರ್ಬೋದು. ಆ ಒಂದು ಸಂದರ್ಭದಲ್ಲಿ ನೀವು ಯಾವ ರೀತಿ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಆ ಒಂದು ತಾಯಿನ ನಿಮ್ಮ ಕೈಲಾದಷ್ಟು ಮಟ್ಟಿಗೆ ಪೂಜಿಸ್ತೀರಾ, ಅಷ್ಟು ಮಟ್ಟಿಗೆ ಆ ತಾಯಿ ನಿಮ್ಮನ್ನ ಕೈ ಹಿಡಿದು ಕಾಪಾಡ್ತಾಳೆ. ಸೊ ಆ ಕಾರಣಕ್ಕಾಗಿ ಯಾವುದೇ ಬೇಜವಾಬ್ದಾರಿ ರೀಸನ್ಗಳಿಗೋಸ್ಕರ ಹಬ್ಬನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಅಕಸ್ಮಾತ್ ನೀವು ಈಗ 5ನೇ ತಾರೀಕು ಇದೆ 12ನೇ ತಾರೀಕು ಇದೆ, ಪೀರಿಯಡ್ ಪ್ರಾಬ್ಲಮ್ ಇರೋರು 5ನೇ ತಾರೀಕು ಮಾಡ್ಕೋಬೋದು ಅಥವಾ 12ನೇ ತಾರೀಕು ಮಾಡ್ಕೋಬೋದು. ಇಲ್ಲ ಎರಡೂ ಡೇಟಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದವರು ಶ್ರಾವಣ ಮಾಸದ ಉಳಿದೆರಡು ಶುಕ್ರವಾರನೂ ಕೂಡ ಒಂದು ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ಆಪ್ಷನ್ ಇದೆ. ಸೊ ಹಾಗಾಗಿ ಯಾವುದೇ ಸಣ್ಣ ಸಣ್ಣ ರೀಸನ್ಗಳಿಗೆ ಹಬ್ಬನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಶ್ರಾವಣ ಮಾಸದಲ್ಲಿ ಹುಣ್ಣಿಮೆಯ ಮುಂಚೆಗೇ ಈ ಒಂದು ವರಮಹಾಲಕ್ಷ್ಮಿ ವ್ರತನ ಮಾಡಬೇಕು. ಅದರಲ್ಲೂ ಶ್ರಾವಣ ಮಾಸದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ತುಂಬ ಅಂದರೆ ತುಂಬ ವಿಶೇಷ. ಅಂದರೆ ಈ ಒಂದು 2022ರಲ್ಲಿ ಆಗಸ್ಟ್ 5ನೇ ತಾರೀಕು ಈ ಒಂದು ಶ್ರಾವಣ ಶುಕ್ರವಾರದ 2ನೇ ಶುಕ್ರವಾರ ಬಂದಿದೆ. ಅಂದರೆ ಶುಕ್ರವಾರ 2ನೇ ಶ್ರಾವಣ ಶುಕ್ರವಾರ ಬಂದಿದೆ. ಸೊ ನೀವು ಅವತ್ತು ಬೇಕಾದ್ರೆ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೋದು. ಆದರೆ ಕೆಲವೊಂದು ಒಂದು ಪಂಚಾಂಗಗಳ ಪ್ರಕಾರ ಈ ಒಂದು ವರಮಹಾಲಕ್ಷ್ಮಿ ಹಬ್ಬನ ಆಗಸ್ಟ್ 12ನೇ ತಾರೀಕು ಕೂಡ ಗುರ್ತು ಮಾಡಿದ್ದಾರೆ. ಅವತ್ತು ಕೂಡ ತುಂಬ ಅದ್ಭುತವಾದ ದಿನ ಕೂಡ. ಯಾರೆಲ್ಲ 5ನೇ ತಾರೀಕು ಹಬ್ಬನ ಸೆಲೆಬ್ರೇಟ್ ಮಾಡೋಕ್ಕೆ ಆಗೋದಿಲ್ಲ ಅಂಥವರು 12ನೇ ತಾರೀಕು ಕೂಡ ಹಬ್ಬನ ಸೆಲೆಬ್ರೇಟ್ ಮಾಡ್ಬೋದು. ತುಂಬ ಅನಿವಾರ್ಯ ಕಾರಣಗಳಿಂದ 5 ಮತ್ತು 12ನೇ ತಾರೀಕು ಮಾಡೋಕ್ಕಾಗಲ್ಲ ಅಂದವರು ಉಳಿದೆರಡು ಶುಕ್ರವಾರದಲ್ಲೂ ಕೂಡ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ಬೋದು. ಯಾವುದೇ ರೀತಿಯಾದ ಡೌಟ್ ಬೇಡ. ನಾನು ನೆಕ್ಸ್ಟು ವಿಡಿಯೋಗಳಲ್ಲಿ ತಾಯಿ ಮಹಾಲಕ್ಷ್ಮಿಗೆ ಉಡಿಸುವಂಥ ಸೀರೆ ಮತ್ತು ಹಾಕುವಂಥ ಒಡವೆಗಳ ಬಗ್ಗೆ ಕೆಲವೊಂದು ಜಾಗೃತಿಯ ಬಗ್ಗೆ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಗರ್ಭಿಣಿ ಮಹಿಳೆಯರು ಈ ಒಂದು ವರಮಹಾಲಕ್ಷ್ಮಿ ಹಬ್ಬನ ಮಾಡಬೇಕಾ ಮಾಡಬಾರ್ದು ಅನ್ನೋದನ್ನು ಕೂಡ ಸಪ್ರೇಟಾಗಿ ವಿಡಿಯೋನ ಮಾಡಾಕ್ತೀನಿ. ಯಾಕಂದರೆ ನನಗೆ ಸುಮಾರು ಆಲ್ರೆಡಿ ಕಮೆಂಟ್ಸ್ ಬಂದಿದೆ, ಗರ್ಭಿಣಿ ಮಹಿಳೆಯರು ಹಬ್ಬನ ಮಾಡಬೇಕಾ ಬೇಡವಾ ಅಂತ. ಜೊತೆಗೆ ಕಳಸದ ಬಗ್ಗೆ, ಕಳಸಕ್ಕೆ ಹಾಕುವಂಥ ವಸ್ತುಗಳ ಬಗ್ಗೆ ಕಂಪ್ಲೀಟಾಗಿ ಸ್ಟೇಜ್ ಬೈ ಸ್ಟೇಜ್ ನಾನು ಕೆಲವೊಂದು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ತಪ್ಪದೆ ನೆಕ್ಸ್ಟ್ ವೀಡಿಯೋಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದೇ ರೀತಿಯಾದ ಮಾಹಿತಿಗಳಿಗೋಸ್ಕರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. Thank you.